ಬ್ರೇಕ್ ನಂತರ ಮತ್ತೆ ದಸರಾ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೀವಿ. ಈಗಾಗಲೇ ಹೇಳಿದಾಗೆ ಅವಳಿ ಕೊಳಲು ವಾದಕರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ನಾವು ಮಾತಾಡಿಸಿದ ಹಾಗೆ ಹೇರಂಬ ಮತ್ತು ಹೇಮಂತ ಇಬ್ಬರು ಒಟ್ಟಿಗೆ ಕೊಳಲನ್ನೇ ಆಯ್ದುಕೊಂಡಿದ್ದು ಹೇಗೆ ಅಂತ, ಅದೊಂದು ಆಕಸ್ಮಿಕವಾಗಿ ನೀವು ಆಯ್ದುಕೊಂಡಿದ್ದ ಅಥವಾ ಈ ಹಿಂದಿನ ಪ್ರೇರಣೆ ಏನು ಅಂತ? ಅದೇನಂದ್ರೆ ಅಪ್ಪ ಮನೇಲಿ ಫ್ಲೂಟ್ ನುಡಿಸ್ತಿದ್ರು. ಅಪ್ಪ ಫಸ್ಟ್ ಫ್ಲೂಟ್ ಕಲಿತಿದ್ರು, ನಾವು ಕಲ್ತಿದ್ದು ಗುಡುಗಡೆ ಹತ್ರನೇ. ಸೊ ಅಪ್ಪ ಫ್ಲೂಟ್ ನುಡಿಸ್ಬೇಕಾದ್ರೆ ನಮಗೂ ಅದರಲ್ಲೇ ಇಂಟ್ರೆಸ್ಟ್ ಬಂತು. ಸೊ ಫ್ಲೂಟ್ ಇದನ್ನೇ ಕಲಿಬೇಕು, ತರ ವಿಂಡ್ ಇನ್ಸ್ಟ್ರೂಮೆಂಟ್ ಕ್ಯಾರಿ ಮಾಡೋಕ್ಕೂ ತುಂಬಾ ಇದೆ. ಯಾರ ಹತ್ರ ಕಲ್ತ್ರಿ ನೀವು ಫ್ಲೂಟ್? ಆಕ್ಚುಲಿ ಮೈಸೂರು ರವಿ ಪ್ರಕಾಶ್ ಸರ್ ಅಂತ ಮೈಸೂರಿಗೆ, ಅವ್ರು ಆಕ್ಚುಲಿ ಹಾಸನ್ ಬರೋರು. ಅದಕ್ಕೋಸ್ಕರ 4 years 7th to 10th ಹಾಸನಲ್ಲೇ ಮಾಡಿದ್ವಿ. ಸೊ ಅಲ್ಲಿ ಟ್ರೈನಿಂಗ್ ತಗೊಂಡು ಇವಾಗ ಚೆನ್ನೈನ ನೇವರಿ ಸಂತಾನ ಗೋಪಾಲನ್ ಹತ್ರ ಪಾಠ ಮಾಡಿದ್ವಿ. ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಿ? ಅಲ್ಲಿ ಹೋಗಿ ಬರ್ತೀರಾ ಅಥವಾ ಹೇಗೆ? ಅವ್ರು ಫ್ರೀ ಇದ್ದಾಗ ಹೇಳ್ತಾರೆ. ಸೊ ಅಲ್ಲಿ ಹೋಗಿ ಬಂದು ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತ್ಕೊಂಡ್ ಬರ್ತೀವಿ. ಎಸ್. ಇನ್ನೊಂದು ಕೃತಿಯನ್ನು ನುಡಿಸೋದ್ರೆ ಯಾವ್ದು ನುಡಿಸ್ತೀರಿ? ರಘುವಂಶ ಸುಧಾಮೂರ್ತಿ ಕದನ ಕುತೂಹಲ, ಪಟ್ನಂ ಸುಬ್ರಹ್ಮಣ್ಯಂ ಅಯ್ಯರ್ ರಚನೆ.
ನಿಜಕ್ಕೂ ಅದ್ಭುತವಾದಂತಹ ಪ್ರದರ್ಶನ, ಸುಶ್ರಾವ್ಯವಾದಂತಹ ವಾದನ, ಹಾಗೆ ಇವರಿಬ್ಬರ ಸಾಥ್ ಕೂಡ ಅದ್ಭುತ ಎನಿಸುವಂಥದ್ದು. ಥ್ಯಾಂಕ್ ಯು. ಇನ್ನಷ್ಟು ವಿಶೇಷತೆಗಳನ್ನು ಕೇಳೋಣ, ಮತ್ತೊಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ ಒಂದು ಸಣ್ಣ ಬ್ರೇಕ್ ನಂತರ.